ಆಮೇಲೆ ಸೆರೆಯವನಾದ ಆಮೇಲೆ ಕಾರಾಗೃಹದಲ್ಲಿ ಇರುವಂತ ಅಪೊಸ್ತಲನಾದ ಪೌಲನ ಈ ವಿಷಯವನ್ನು ಹೇಳ್ತಿರುವಂತದ್ದು. ಆಮೇಲೆ ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕಾದಂತ ಅನುಭವ. Here the prisoner, the apostle Paul is telling that you need to be walking in honorable way when you're called by the Lord. ಇದರಿಂದ ನಮಗೆ ಒಂದು ಅರ್ಥ ಆಗ್ತದೆ, ನಮ್ಮ ಜೀವಿತ ಈ ಲೋಕದ ಜೀವಿತದ ಕಾರ್ಯ ಪ್ರಕಾರವಾಗಿ ಅಲ್ಲ, ಈ ಲೋಕದಿಂದ ಒಂದು ಬೇರ್ಪಟ್ಟಂತ ಒಂದು ಜೀವಿತ ನಮಗೆ ಇದೆ. ಆಮೇಲೆ ಲೋಕದ ಸ್ವಭಾವದ ತರ ಅಲ್ಲ, ನಮಗೆ ಒಂದು ಬೇರ್ಪಟ್ಟಂತ ಜೀವಿತ ಆಮೇಲೆ ಕ್ರಿಸ್ತನಲ್ಲಿ ನಮಗೆ ಇದೆ. ನಮ್ಮ ಅನುಭವಗಳು ಹೊಸದಾಗಿದೆ. As we read this word, we understand that it is not like others we lead our life. Our life is a separated one. We have that separated life under the Christ which we have to live. ನಮ್ಮ ಜೀವಿತದಲ್ಲಿ ಈ ಲೋಕದ ಅನುಭವಗಳು ಅಡಗಿರುವುದಾದ್ರೆ ನಾವಿನ್ನ ಕತ್ತಲೆಯಲ್ಲಿ ಇದ್ದೇವೆ. ಕತ್ತಲೆ ಅನುಭವಗಳು ನಮ್ಮನ್ನು ಆಮೇಲೆ ಆವರಿಸಿ ನಿಂತಿದೆ, ನಮ್ಮನ್ನು ನಡೆಸುತ್ತಿದೆ ಎಂಬುದಾಗಿ. If we are having these characters of this world, if the deeds of the world, if the darkness of the world is still inside us, that means we are not into the Christ, we have not come out of it. ನೋಡಿ, ಪರಿಶುದ್ಧ ಆತ್ಮನ ಅನುಭವ ಏನಂತ ಹೇಳಿದ್ರೆ ಆಮೇಲೆ ಅದರಲ್ಲಿ ಸಂಪೂರ್ಣವಾದ ಶುದ್ಧೀಕರಣವು, ಸಂಪೂರ್ಣವಾದ ದೈವಿಕವಾದ ಅನುಭವ ಆಮೇಲೆ ದೇವರ ಆತ್ಮನಲ್ಲಿ ಇದೆ. The presence of the Holy Spirit, the experience of the Holy Spirit is in such a way that it is so much purified and it is so much divine and it is so much sanctified, it holds on to it.